ವೇದಿಕೆಯಿಂದ ಯಾರು ತಯಾರಿದೆಯೋ ಅಷ್ಟೇ ಇರಿ, ಉಳಿದವರೆಲ್ಲ ಎತ್ತಿ ಬಿಟ್ಟು ಹೊರಗೆ ದಯವಿಟ್ಟು. ಹುಡುಗರ ಹೊರಗ रमेश बबलेश्वर ಮುಂದಿನ ತಯಾರಿ ಅನಿಲ್ ತರಿ ಅನಿಲ್ ದರಿ ಅವರು ಈಗ ಇಂದ ಚಾಲು ಮಾಡ್ತಾ ಇದ್ದಾರೆ. 40 ಕೆಜಿ ಕಲ್ಲ, 75 ಕೆಜಿ ಕಲ್ಲು, 60 ಕೆಜಿ ಎತ್ತಿದ್ದಾರೆ. ಎಂಬತ್ತು ಕೆಜಿ ಕಲ್ಲು ಎತ್ತುವ ಪ್ರಯತ್ನದಲ್ಲಿ ರಮೇಶ್ ಬಬ್ಲೇಶ್ವರ್. 65 ಕೆಜಿ ಕಲ್ಲು ಎತ್ತುವ ಪ್ರಯತ್ನದಲ್ಲಿ ಅನಿಲ್ ದರಿ. 65 ಕೆಜಿ ಕಲ್ಲು ಎತ್ತ ನೋಡ್ರಿ ಅನಿಲ್ ಅವರು. ಈಗ ನೀವು ಲಾಸ್ಟ್ ಯಾವ ಕಲ್ಲು ಎತ್ತೀರಿ ಅಲ್ಲೇ ಏನ್ ಪಾಯಿಂಟ್ ಮಾಡೋದಿದ್ರೆ ಮಾಡ್ಬಿಡ್ರಿ. 80 ಕೆಜಿ ಕಲ್ಲು ಎತ್ತುವ ಪ್ರಯತ್ನದಲ್ಲಿ ರಮೇಶ್ ಬಬ್ಲೇಶ್ವರ್. 70 ಕೆಜಿ ಕಲ್ಲು ಎತ್ತುವ ಪ್ರಯತ್ನದಲ್ಲಿ ಅನಿಲ್ ದರಿ. 80 ಕೆಜಿ ಕಲ್ಲ ಎತ್ತುವ ಪ್ರಯತ್ನದಲ್ಲಿ ರಮೇಶ್ ಬಬ್ಲೇಶ್ವರ್. 80 ಕೆಜಿ ಕಲ್ಲ ನೋಡ್ರಿ. ಎರಡನೇದು ಪ್ರಥಮ ಬಹುಮಾನ 7,000, ದ್ವಿತೀಯ ಬಹುಮಾನ 5,000, ತೃತೀಯ ಬಹುಮಾನ 3,000. 80 ಕೆಜಿ ಕಲ್ಲ 2ನೇ ಪಾಯಿಂಟ್ ಮಾಡ್ಲಾತಾರೆ. 80 ಕೆಜಿ ಕಲ್ಲ 2ನೇ ಪಾಯಿಂಟ್ ರಮೇಶ್ ಬಬ್ಲೇಶ್ವರ. ಎತ್ತಿಲ್ಲ. ಅದೇ ಸರಿ ಮುಂದೆ ಹತ್ತೀರಿ ಇಲ್ರಿ? ಎತ್ತಾರೆ. ಮುಂದಿನ ತಯಾರಿ ರಿಯಾಜ್ ಜಮಾದಾರ. 70 ಕೆಜಿ ಕಲ್ಲು ಎತ್ತಾರ ನೋಡ್ರಿ ಅನಿಲ್ ದರಿ ಅವರು.
ಅನಿಲ್ ಜರಿ 70 ಕೆಜಿ 75 ಕೆಜಿ ಕಲ್ಲು ಎತ್ತುವ ಪ್ರಯತ್ನದಲ್ಲಿ ಅನಿಲ್ ದರಿ ಅವರು. ಈ ಪೈಲ್ವಾನ್ರು ನಮ್ಮ ಜಾತ್ರೆಯಿಂದ ಚಾಲು ಮಾಡ್ಯಾರ, ಇಲ್ಲಿಂದ ಇವ್ರದ್ದು ಕಲ್ಲು ಎತ್ತು ಚಾಲು ಆಗ್ಯಾರ. ಅನಿಲ್ ಜರಿ 75 ಕೆಜಿ ಕಲ್ಲನ್ನು ಎತ್ತಿದಾರ ನೋಡ್ರಿ. ಚಪ್ಪಾಳೆ ನೋಡ್ರಿ ಪ್ರೇಕ್ಷಕರು, ಚಪ್ಪಾಳೆ ನೋಡ್ರಿ. ಎಂಬತ್ತು ಕೆಜಿ ಕಲ್ಲು ಎತ್ತುವ ಪ್ರಯತ್ನದಲ್ಲಿ ಅನಿಲ್ ದರಿ. ರಾಮದೂತ ಅತುಲಿತ ಬಲಧಾಮ ಅಂಜನಿ ಪುತ್ರ ಪವನ ಸುತನಾಮ ಜೈ ಹನುಮಾನ್ ಭೂತ್ ಪಿಸಾಚನಿ ಕರಿ ನಹಿ ಆವೆ महावीर जब नाम सदावे सत्य सेवन मान जुड़ावा जन्म जन्म के मुक्ति सदावे. ಎಂಬತ್ತು ಕೆಜಿ ಕಲ್ಲ ಒನ್ ಚಾನ್ಸ್. 75 ಕೆಜಿ ಕಲ್ಲು ಎತ್ತುವ ಪ್ರಯತ್ನದಲ್ಲಿ ರಿಯಾಜ್ ಜಮಾದಾರ್ ಅವರು. ಕೆಜಿ ಕಲ್ಲು ಎತ್ತಾರ ನೋಡಿ. ಎಂಬತ್ತು ಕೆಜಿ ಕಲ್ಲು ಎತ್ತುವ ಪ್ರಯತ್ನದಲ್ಲಿ ರಿಯಾಜ್ ಜಮಾದಾರ್. ಎಂಬತ್ತೈದು ಕೆಜಿ ಕಲ್ಲು ಎತ್ತುವ ಪ್ರಯತ್ನದಲ್ಲಿ ಕಲ್ಲು ಎತ್ತುವ ಪ್ರಯತ್ನದಲ್ಲಿ ರಿಯಾಜ್ ಜಮಾದಾರ್. ಎಂಬತ್ತೈದು ಕೆಜಿ ಕಲ್ಲು ಎತ್ತುವ ಪ್ರಯತ್ನದಲ್ಲಿ ರಿಯಾಜ್ ಜಮಾದಾರ್. 75 ಕೆಜಿ ಕಲ್ಲು ಎತ್ತಾರ ನೋಡ್ರಿ. 90 ಕೆಜಿ ಕಲ್ಲು ತೋರಿ. ವಸರಂತ ಪೈಲ್ವಾನ್ರು ಸಹಾಯದಲ್ಲಿ ಇರಬೇಕಾಗಿ. ತೃತೀಯ ಶಿವಾನಂದ ಜಾಡಣ್ಣವರ ಸಾಕಿರು ಒಣವಂಕಿ ತಾಲೂಕು ಗೋಕಾಕ್ ಜಿಲ್ಲಾ ಬೆಳಗಾವಿ. 90 ಕೆಜಿ ಕಲ್ಲು ಎತ್ತುವ ಪ್ರಯತ್ನದಲ್ಲಿ ರಿಯಾಜ್ ಜಮಾದಾರ್. 90 ಕೆಜಿ ಕಲ್ಲು ಎತ್ತಾರ ನೋಡ್ರಿ. ಚಪ್ಪಾಳೆ ನೋಡ್ರಿ. 95 ಸದಾಶಿವಮುತ್ತನ ಆಶೀರ್ವಾದದಿಂದ ಬಹಳ ಎತ್ತರಕ್ಕೆ ಹೋದಾರ. ಎಂದೋನೆ ನಿಜ ಗುಣವ ತೋರುಬ ನಿನದೇನೆ ಶಕ್ತಿ ತಿಳಿದಿಲ್ಲ ನಿನಗೆ ಘನವಾಗಿ ಜಿಗಿದೆ ಕಡಲಾಚೆಗೆ ತಲೆಮಾರುಗಳ ತಲೆ ಹೋಗುತ್ತಿದೆ ರಣರಾವಣ ರಾಮದ ಮೀ. ನೋಡ್ರಿ ಪ್ರೇಕ್ಷಕರ, ನೀರಿನ ಕೊಡ ಹೊರದಂಗ ಹೋಗಿಲತ್ತಾರ. ಎಪ್ಪತ್ತು ಕೆಜಿ ಕಲ್ಲು ಎತ್ತುವ ಪ್ರಯತ್ನದಲ್ಲಿ ಅಬ್ದುಲ್ ಖಾನ್ ಅವರು. ಸಂಗ್ರಾಣಿ ಒತ್ಕಲ್ದವರು ವಿಠಲ್ ಮಣಿಕಂಟಿ 70 ಕೆಜಿ ಕಲ್ಲು ಎತ್ತಾರ ನೋಡ್ರಿ. ಎಪ್ಪತ್ತೈದು ಕೆಜಿ ಕಲ್ಲು ಎತ್ತಾರ ನೋಡ್ರಿ. 80 ಕೆಜಿ ಕಲ್ಲು ಎತ್ತುವ 80 ಕೆಜಿ ಕಲ್ಲು ಎತ್ತುವ ಪ್ರಯತ್ನದಲ್ಲಿ ಅಫ್ಜಲ್ ಖಾನ್ ಅವರು. प्रधान प्रधान की दोस्तारा हो फिर
ಕೆಜಿ ಕಲ್ಲ ಎತ್ತುವ ಪ್ರಯತ್ನದಲ್ಲಿ ಅಫ್ಜಲ್ ಖಾನ್ ಅವರು 80 ಕೆಜಿ ಕಲ್ಲು ಎತ್ತಿದ್ದಾರೆ ಈಗ. ಈಗ 85 ಕೆಜಿ ಕಲ್ಲು ಎತ್ತುವ ಪ್ರಯತ್ನದಲ್ಲಿ ಅಫ್ಜಲ್ ಖಾನ್ ಅವರು. ಎಂಬತ್ತೈದು ಕೆಜಿ ಕಲ್ಲೆತ್ತುವ ಪ್ರಯತ್ನದಲ್ಲಿ ಅಫ್ಜಲ್ ಖಾನ್. ಒತ್ತಡದವ್ರು ತಯಾರಿಲ್ಲ ಪೈಲ್ವಾನ್ರು. 85 ಕೆಜಿ ಕಲ್ಲು ಎತ್ತಾರ ನೋಡ್ರಿ. ಹಚ್ಚ ಮುಂದಿನ ಕಾಲ ಹಚ್ಚರಿ 90 ಕೆಜಿದು. ಮುಂದಿನವ್ರು ಯಾರು ಎತ್ತಾವಿಲ್ಲ, ನೀವು ಬಿಡ್ಬೇಡ್ರಿ. ಪ್ರೇಕ್ಷಕರು ಚಪ್ಪಾಳೆ ಮುತ್ತಕ ಅಂದ್ರ ಪೈಲ್ವಾನ್ರಿಗೆ ಚಪ್ಪಾಳೆ ಹೊಡಿಬೇಕಾಗಿ ವಿನಂತಿ. ಎಷ್ಟು ಕೆಜಿ ಅದು? 90 ಕೆಜಿ 90 ಕೆಜಿ ಕಲ್ಲು ಎತ್ತಾರ ನೋಡ್ರಿ. ನೋಡ್ರಿ ಚಪ್ಪಾಳೆ ಹೊಡ್ರಿ, ಚಪ್ಪಾಳೆ ಹೊಡ್ರಿ. ಕೆಜಿ ಕಲ್ಲ 3 ಪಾಯಿಂಟ್. ತೊಂಬತ್ತೈದು ಕೆಜಿ ಕಲ್ಲು ಹಚ್ಚ್ರಿ. ನಿಮ್ ಶಕ್ತಿ ಆಟ ಆಡಿ ಇಲ್ಲಿ ಮನರಂಜನೆ ಆಗ್ಬೇಕಲ್ಲ ಪ್ರೇಕ್ಷಕರಿಗೆ. ನೋಡ್ರಿ ಪ್ರೇಕ್ಷಕರು ಚಪ್ಪಾಳೆ ಹೊಡ್ರಿ. 95 ಕೆಜಿ ಕಲ್ಲು ಎತ್ತಲಾಗ್ತಾರ ನೋಡ್ರಿ. ಏನ ಮುಂದಿನ ಸರಿ ಸ್ವಲ್ಪ ಇರುತ್ತಿದೆ ಜಯ ಮಾರುತಿ ನೀನೆ ಗತಿ ಜೈ 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 ಭಜರಂಗಿ ಅಂದ್ರೆ ನಿಮ್ಮಲ್ಲಿ ಶಿಸ್ತ ಪದ್ಧತಿ ಬಾಳ ಚಂದ ಇದ್ರಿ. ಇದು ನೋಡಿ ಬಾಳ ಖುಷಿ ಅನಿಸುತ್ತೆ. ಒಂದ್ ರೀತಿ ನಮ್ಗೆ ಇದೇ ಬಹುಮಾನ ತಿಳ್ಕೊಳ್ತೀನಿ ನಾನು. ಹಿಂಗೈತೆ ಅದಕ್ಕೆ ನೀವು ಈ ಸಪೋರ್ಟ್ ಮಾಡಿ ಗೇಮಿಂಗ್ ಅಂತೇಳಿ ನಾ ಕೇಳ್ತೀನಿ ಎಲ್ಲರಿಗೆ. ಇಲ್ಲಿ ಸಂಘಕ್ಕೆಲ್ಲ ಚಾಲು ಆದ 2,000 ಬಹುಮಾನ ಫಸ್ಟ್ ಇತ್ತು, ಇವತ್ತು 7,000 ಆಗೈತಿ. ಆ 2,000 ಆದಾಗ ನಾನೇ ಬಂದಿನ್ರಿ. ಅಲ್ಲಿ ಎಲ್ಲಿ ಬೇರೆ ಕಡೆ ಇಟ್ಟಿದ್ರು ಅವಾಗ ನಾ ಬಂದಿನಿ, ಇವತ್ತಿನ ತನ ಬಂದಿನಿ. ಮತ್ತೆ ಕಂಟಿನ್ಯೂ ಫಸ್ಟ್ ಮಾಡ್ಕೊಂಡು ಮತ್ತೆ ಹಿಂಗೆ ನಿಮ್ಮೆಲ್ಲರೂ ಸಪೋರ್ಟ್ ಆಸೆ ಇರ್ಲಿ. ನಾನು ಮತ್ತೆ ಜಾಸ್ತಿ ಶಕ್ತಿ ಪರ್ಸೆಂಟ್ ತೋರಿಸೋ ಪ್ರಯತ್ನ ಮಾಡ್ತೀನಿ. ಮತ್ತೆ ಈ ಊರಾಗ ಪ್ರಯಾಣ ತಯಾರಾಗ್ರಿ. ಈಚೆಲ್ಲ ಮೇಂಟೆನೆನ್ಸ್ ಮಾಡಿ ಲಕ್ಷ ಗಟ್ಟಲೆ ರೊಕ್ಕ ಖರ್ಚು ಮಾಡಿ ನೀವು ಟಾಯರ್ ಹೊಡೆದು ಮನೆಗೆ ಹೋದ್ರೆ ಅನ್ನೋ ಭೇದ ಇಲ್ಲ.
ಇಲ್ಲಿ ಮೇಂಟೆನೆನ್ಸ್ ಮಾಡಿದ್ರೆ ಏನೂ ಲಾಭ ಆಗಲ್ಲ. ಅದಕ್ಕೆ ನೀವು 300 ಪೈಲವಾನ್ರಾದ್ರೆ ನೀವು ಕರ್ನಾಟಕ ಕೇಸರಿ ಆಗ್ತೀರಿ ಅಂತ ನಾನು ಹೇಳ್ಕೊತೀನಿ. ಬಾಗಲಕೋಟ್ ಡಿಸ್ಟಿಕ್ ಶಾರದಾಕ ಪೈಲವಾನ್ ಹೊಂಟಿದ್ರು. ನಾವೊಂದು ಫೋನ್ ಮಾಡಿ ಹೇಳ್ದೇವು, ನಮ್ಮೂರ್ ಜಾತ್ರೆದಿಂದ ನೀ ಬೆಳೆದಿ ಅಫ್ಜಲ್ ಖಾನ, ನೀ ಇಲ್ಲಿ ಬಂದು ಹೋಗ್ಲೇಬೇಕಂದಾಗ ನಾವು ಅಲ್ಲಿ ಬಿಡ್ತೀನಿ ಕರೆ, ಇಲ್ಲಿ ಬಿಡುದಿಲ್ಲ, ಸದಾಶಿವಮೂರ್ತಿನ ಜಾತ್ರೆಗೆ ಬಂದೇ ಹೋಗ್ತೀನಿ ಅಂತೇಳಿ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಬಂದಿದ್ದಕ್ಕೆ ನಾವು ಕೂಡ ಧನ್ಯವಾದ ತಿಳಿಸ್ತೇವೆ. ನನಗ ಹಳ್ಳೂರ್ ಶೇಖೋನ ಚೀಲ ನೆಗ್ತಾರ ನೋಡ್ರಿ, ಅವ್ರ ಮತ್ತ ಗುನಾಪುರ ಪೈಲವಾನ್ರು ನನಗೆ ಹೇಳಿದ್ರಿ ಫಸ್ಟ್ ಸಲ ಇದು ಒಂದ್ 8 ವರ್ಷದಿಂದ ಅಂದ್ರೆ ನಾ ಕರ್ನಾಟಕ ಫಸ್ಟ್ ಬಂದಿದ್ದ ಮೈದಾನ ಇದಾರೆ. ಇಲ್ಲಿದಿಂದ ನಾನು ತೆಂಗಿನಕಾಯಿ ಹೊಡೆದಿದ್ದು, ಇಲ್ಲಿದಿಂದ ನಾ ದೇವ್ರ ಬರ್ಸ ತಗೊಂಡ್ರೆ ಇಲ್ಲಿ ಹೊಡೆದಿದ್ದು ಕರ್ನಾಟಕದಾಗ. ಅವಾಗ ಹಿಡಿದು ಫಸ್ಟ್ ಐತಿ, ಈಗ ದಿನ ಫಸ್ಟ್ ಐತ್ರಿ. ಅಫ್ಜಲ್ ಖಾನ್ಗೆ ತುಂಬಾ ಧನ್ಯವಾದಗಳು. ಶ್ರೀ ಸದಾಶಿವಮೂರ್ತಿ 100 ವರ್ಷ ಆಯುಷ್ಯ ಕೊಟ್ಟು ಶಕ್ತಿಯನ್ನು ಕೊಡ್ಲಿ ಅಂತ ಕೇಳಿಕೊಳ್ಳಿ ವಿನಂತಿ. ಜನುಮಾಂತರ ಕೆಡುಕು ಎನ್ನುವ ಲಂಕಾದ ಹನ ಒತ್ತಡದಲ್ಲಿ ವಿಠ್ಠಲ್ ಮಣಿಕಂಠಿ ಪ್ರಥಮ, ಶಿವಾನಂದ ಜಾರೇನವರ ದ್ವಿತೀಯ, ಮುತ್ತು ಕಡ್ಲಿಮಟ್ಟಿ ತೃತೀಯ. ಈಗ ಚಾಲು ಮಾಡಿಸ್ಬ. ಸಂಗ್ರಾಣಿ ಸಿಡಿಗಲಿನಲ್ಲಿ ಪ್ರಥಮವಾಗಿ ಆಯ್ಕೆ, ನಮ್ಮ ಜಾತ್ರೆಯಲ್ಲಿ ಪ್ರಥಮವಾಗಿ ಆಯ್ಕೆಯಾದಂತ ಅಫ್ಜಲ್ ಖಾನ್ ಅವರಿಗೆ ನಮ್ಮ ಜಾತ್ರೆ ಕಮಿಟಿಯ ಅಧ್ಯಕ್ಷರು ಮತ್ತು ಮಾಜಿ ಸಚಿವರು ಶ್ರೀ ಅಪ್ಪಾಸಾಹೇಬ್ ಸಜ್ಜನಕ್ಕೆ ಪ್ರಿಯ ಜನರು ಸದಾ ಸಹಾಯಿ ಶ್ರೀ ಆಂಜನೇಯ ಪ್ರಸನ್ನಾಂಜನೇಯ ಶ್ರೀರಾಮದೂತಂ ಮಹಾಕಾಯ ವೀರಂ ಬಜರಂಗಿ. ಇನ್ನೂ ತನಕ ನಡೆದ ಸಂಗ್ರಹ ಯಲ್ಲಪ್ಪ ಬಿದ್ರಿಯವರು ಕೊಡಬೇಕಾಗಿ ವಿನಂತಿ. ಶ್ರೀ ಶರಣಗೌಡ ಗೊಬ್ಬೂರ್ ಅವರು, ಸಿದ್ದಪ್ಪ ಬಿದ್ರಿ ಅವರು ಕೊಡಬೇಕಾಗಿ ವಿನಂತಿ. ರಮೇಶ್ ಬಬ್ಲೇಶ್ವರ ಸಂಗ್ರಾಣಿ ಸಿಡಿಗಲಿನಲ್ಲಿ. ಇನ್ನೂ ಬಹುಮಾನ ಕೊಡುವುದವ, ಅವಾಗ ಮತ್ತೊಬ್ಬರು ಹೆಸರು ನಾವು ಅನೌನ್ಸ್ ಮಾಡ್ತೇವೆ. ಇನ್ನೂ 4 ಬಹುಮಾನ ಕೊಡುವುದು. ಕಮಿಟಿ ವತಿಯಿಂದ ಸಂಗ್ರಾಣಿ ಸಿಡಿಗಲಿನಲ್ಲಿ ಪ್ರಥಮ ಬಹುಮಾನ 7,001 ರೂಪಾಯಿ, ದ್ವಿತೀಯ ಬಹುಮಾನ 5,001 ರೂಪಾಯಿ, ತೃತೀಯ ಪ್ರಯತ್ನದಲ್ಲಿ ವಿಠ್ಠಲ್ ಮಣಿಕಟ್ಟಿ ಅವರು. ಬರುವಾಗ ಚಿಕ್ಕ ಬಾಲಕರಿದ್ದರು 8 ವರ್ಷದಿಂದ. ವಿಠ್ಠಲ್ ಮಣಿಕಂಠಿ, ಸಾಕಿನ ಗುಳೇದಗುಡ್ಡ ತಾಲೂಕು ಬಾದಾಮಿ ಜಿಲ್ಲಾ ಬಾಗಲಕೋಟ. ಎಂಬತ್ತೈದು ಕೆಜಿ ಕಲ್ಲ ಎತ್ತುವ ಪ್ರಯತ್ನದಲ್ಲಿ ವಿಠ್ಠಲ್ ಮಣಿಕಟ್ಟಿ ಅವರು. ಏನ್ ಹೆಸರು? ಶಿವಾನಂದ್ ಮಳವಂಕಿ. ಅಲ್ಲಿದ್ದಾರೆ ಕೂಡ ಮಾಡಪ್ಪ. ಕೆಜಿ ಕಲ್ಲ ಎತ್ತುವ ಪ್ರಯತ್ನದಲ್ಲಿ ವಿಠ್ಠಲ್ ಮಣಿಕಂಠಿ. 95 ಕೆಜಿ ಕಲ್ಲ ಎತ್ತುವ ಪ್ರಯತ್ನದಲ್ಲಿ ವಿಠ್ಠಲ್ ಮಣಿಕಟ್ಟಿ ಅವರು. ವಿಠ್ಠಲ್ ಮಣಿಕಂಠಿ. 70 ಎಷ್ಟು ಎಲ್ಲಿ ಎತ್ತದಾರ ಈಗ? 70 ಕೆಜಿ ಕಲ್ಲು. ಹಾ ರೀ. ಎಪ್ಪತ್ತೈದು ಕೆಜಿ ಕಲ್ಲು ಎತ್ತುವ ಪ್ರಯತ್ನದಲ್ಲಿ ಶಿವಾನಂದ್ ಮಳವಂಕಿ. ಉತ್ತಮವಾದ ಪೈಲವಾನರು. ಚಪ್ಪಾಳೆ ಹೊಡಿ. ಕೆಜಿ ಕಲ್ಲು ಎತ್ತುವ ಪ್ರಯತ್ನದಲ್ಲಿ ಶಿವಾನಂದ್ ಮಳವಂಕಿ. 95 ಕೆಜಿ ಕಲ್ಲು ಎತ್ತುವ ಪ್ರಯತ್ನದಲ್ಲಿ ವಿಠ್ಠಲ್ ಮಣಿಕಟ್ಟಿ. ಉತ್ತಮವಾದ ಪೈಲವಾನರು. ಸ್ವಲ್ಪ ದೂರ ಸರಿ. 95 ಕೆಜಿ ಕಲ್ಲ ನೋಡ್ರಿ.
100 ಕೆಜಿ ಕಲ್ಲು ಎತ್ತುವ ಪ್ರಯತ್ನದಲ್ಲಿ ಉತ್ತಮವಾದ ಪೈಲವಾನರು. ಗುಂಡ ಎತ್ತು ಪೈಲ್ವಾನರು ಬಂದು ಹೆಸರು ನೋಂದಾಯಿಸ್ಬೇಕು. ಲಾಟ್ ಮಾಡ್ಬೇಕು, ಜಲ್ದಿ ಬಂದು ತಮ್ಮ ಹೆಸರನ್ನು ನೋಂದಾಯಿಸ್ಬೇಕು. ಗುಂಡ ಎತ್ತವ್ರು, ತೆಕ್ಕಿ ಬಡ ಚೀಲ ಎತ್ತವ್ರು. ಶಿವಾನಂದ್ ಯಾಡಣ್ಣವರು ಎಷ್ಟು 75 ರೀ? 90 ಕೆಜಿ 90 ಕೆಜಿ ಕಲ್ಲು ಎತ್ತುವ ಪ್ರಯತ್ನದಲ್ಲಿ ಶಿವಾನಂದ್ ಜಾಡಣ್ಣವರ, ಸಾಕಿನ್ ಮೆಳವಂಕಿ ತಾಲೂಕು ಗೋಕಾಕ್ ಜಿಲ್ಲಾ ಬೆಳಗಾವಿ. ನೂರು ಕೆಜಿ ಕಲ್ಲು ಎತ್ತುವ ಪ್ರಯತ್ನದಲ್ಲಿ ವಿಠಲ್ ಮಡಿಕಟ್ಟಿ ಅವರು. नूर केजी कला 50 की दोस्तारा होतील. नूर एक ಕಲ್ಲಿನಲ್ಲಿ ಇಲ್ಲಿ 110 ಕೆಜಿ ಎತ್ತರ 110 ಕೆಜಿ ಕಲ್ಲು ಎತ್ತುವ ಪ್ರಯತ್ನದಲ್ಲಿ ವಿಠಲ್ ಮಡಿ ಕೆಜಿ ಕಲ್ಲು ಎತ್ತುವ ಪ್ರಯತ್ನದಲ್ಲಿ ಶಿವಾನಂದ್ ಮಳವಂಕಿ, ಸಾಕಿನ್ ಮಳವಂಕಿ ತಾಲೂಕು ಗೋಕಾಕ್. 110 ಕೆಜಿ ಕಲ್ಲ ಕಂಟವರು 110 ಕೆಜಿ ಕಲ್ಲು ಎತ್ತುವ ಪ್ರಯತ್ನದಲ್ಲಿ ಹುಡುಗರು ತಲೆ ಅವರಿಗೆಲ್ಲರೂ ಕೂಡ್ಸೋ ತಲೆ ಕೂಡ್ಸೋ. 110 ಕೆಜಿ ನೋಡ್ರಿ ಸಂಗ್ರಾಣಿ ಕಲ್ಲ, ಸಂಗ್ರಾಣಿ ಒತ್ತಗಲ್ಲ 110 ಕೆಜಿ ಕಲ್ಲ. ಪ್ರೇಕ್ಷಕರು ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಚಪ್ಪಾಳೆ ಹೇಳ್ರಿ, ನೀವು ಚಪ್ಪಾಳೆ ಹೇಳ್ರಿ. ಸ್ವಲ್ಪ ಸರಿ ಈ ಕಡೆ. ನಾಲ್ಕು 5 110 ಕೆಜಿ ಕಲ್ಲನ್ನು 5 ಪಾಯಿಂಟ್ ಮಾಡಿದ್ದಾರೆ ವಿಠಲ್ ಮಣಿಕಂಠಿ ಅವರು. ಅವರ 1 ಕ್ವಿಂಟಲ್ ಕಲ್ಲು ಎತ್ತುತ್ತಾರೆ ನೋಡಿ. ಪ್ರೇಕ್ಷಕರು ಪ್ರೋತ್ಸಾಹ ಕೊಡ್ರಿ, ಚಪ್ಪಾಳೆ ಹೊಡ್ರಿ, ಚಪ್ಪಾಳೆ ಹೊಡ್ರಿ. ಉತ್ತಮವಾದ ಪೈಲವಾನ. ಮುಂದಿನ ಕಾಲ್ ನೋಡ್ತೇನೆ. 110 ಕೆಜಿ ಕಲ್ಲು ಎತ್ತುವ ಪ್ರಯತ್ನದಲ್ಲಿ ಶಿವಾನಂದ್ ಜಾಡಣ್ಣವರ, ಸಾಕಿನ್ ಮೆಳವಂಕಿ ತಾಲೂಕು ಗೋಕಾಕ್ ಜಿಲ್ಲಾ ಬೆಳಗಾವಿ. 1 ಕ್ವಿಂಟಲ್ 10 ಕೆಜಿ ಕಲ್ಲು ಎತ್ತುವ ಪ್ರಯತ್ನದಲ್ಲಿ ಶಿವಾನಂದ್ ಮಳವಂಕಿ ಜಿಲ್ಲಾ ಬೆಳಗಾವಿ. ಶಿವಾನಂದ್ ಮಳವಂಕಿ 110 ಕೆಜಿ ಕಲ್ಲು ಎತ್ತಾತಾರೆ. ಪ್ರೇಕ್ಷಕರು ಪ್ರೋತ್ಸಾಹ ಮಾಡ್ರಿ, ಚಪ್ಪಾಳೆ ಹೇಳ್ರಿ.
100 ರೂಪಾಯಿ ಕೊಟ್ಟಿದ್ದಾರೆ. ಶಿವಾನಂದ ಮಳಂಕಿ ಅವರಿಗೆ ಬಂದು ಸ್ವೀಕರಿಸಬೇಕಾಗಿ ವಿನಂತಿ. 100 ಕೆಜಿ ಕಲ್ಲು ಎತ್ತುವ ಪ್ರಯತ್ನದಲ್ಲಿ ವಿಠಲ್ ಕಡ್ಲಿಮಟ್ಟಿ 100 ಕೆಜಿ ಕಲ್ಲು ಎತ್ತುವ ನೋಡ್ರಿ ಇವತ್ತು ಚಪ್ಪಾಳೆ ಹೊಡಿ. प्रचार प्रचार की दोस्तारा हो गया जग ಭಿಕ್ಷು ಇಂಗಳಗಿ ಸಾಕಿನ್ ಬೆಳಗಾವ ಮಹಾರಾಷ್ಟ್ರ ಪೈಲ್ವಾನ್ರು ಬೆಳಗಾವಿ ಪೈಲ್ವಾನ್ರು ಎಲ್ಲರೂ ಬಂದಾರ. ಸಾಯಂಕಾಲ 4 ಗಂಟೆ ಜಂಗಿ ನಿಕಾಲ್ ಕುಸ್ತಿ ಆದ ಪ್ರೇಕ್ಷಕರು ಬರಬೇಕಾಗಿ ವಿನಂತಿ. ಈಗ ಟರ್ಕಿ ಬರೋ ಚಿಲಕ ಚಂದ್ರಶೇಖರ್ ಅವರು ಬರಬೇಕಾಗಿ ವಿನಂತಿ. ಒತ್ತು ಕಡ್ಲಿಮಟ್ಟಿ 110 ಕೆಜಿ ಕಲ್ಲನ್ನು ಎತ್ತಿದ್ದ ನೋಡ್ರಿ. ಒತ್ತು ಕಡ್ಲಿಮಟ್ಟಿ ಒತ್ತು ಕಡ್ಲಿಮಟ್ಟಿ 110 ಕೆಜಿ ಕಲ್ಲು ಎತ್ತದ ನೋಡ್ರಿ. 110 ಕೆಜಿ ನೋಡ್ರಿ ಚಪ್ಪಾಳೆ ಹೊಡ್ರಿ ಪ್ರೇಕ್ಷಕರು ಚಪ್ಪಾಳೆ ಹೊಡ್ರಿ. प्रचार प्रचार की दोस्तारा हो गया ನೋಡ್ರಿ 110 ಕೆಜಿ ಕಲ್ಲ ಇರ್ಲಿ ಇರ್ಲಿ ಇನ್ನೊಂದು ಚಾನ್ಸ್ ನೋಡ್ತೇನಪ್ಪ. ಕೊಟ್ಟಂತ ಮಾಡ್ಯಾರ ತುಂಬಾ ಧನ್ಯವಾದಗಳು. ಈಗೇನ್ ನೋಡೋದೈತ ನೋಡೋಕ್ಕಿಂತ ಮೊದ್ಲೇ ಬರ್ಬೇಕು. ಹೆಸರು ಬರ್ಸೋರು ಯಾರಿಗೂ ಈಗ ಬರ್ಬೇಕು ಅವಕಾಶ ಕೊಡುದಿಲ್ಲ. ಚಂದ್ರಶೇಖರ್ ಯಾರು ಮುನಿವರ ಬೆಂಕಿ ಬರುತ್ತಿದ್ದಕ್ಕ ಆರತಿ ಉದಾರೆ ವಿದ್ಯಾರ್ಥಿ ನಾ ಕೊಡ್ತೀನಿ ನೀ ಕೊಡ್ತೀನಿ ಅಂತ ಅನ್ಬೇಡ್ರಿ. ಜಯ 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 ಹನುಮಾನ್ ಜಾರೆ ಲಂಕಾ ಜಾಯಿ ಅಸುರ ಸಂಹಾರ जो भगवान की आरती पावे ಉತ್ತಮವಾದ ಪೈಲ್ವಾನ್ರು 165 ಕೆಜಿ ಅದ. ನೀವು ಎತ್ಬೇಡ್ರಿ, ಅವ ಖುಷಿದಿಂದ ಎತ್ತಾನ ತಂದಾನ, ನೀವು ಎತ್ಬೇಡ್ರಿ. ಇಲ್ರಿ ಈಗ ಅವ ಖುಷಿದಿಂದ ರೆಡಿ ಮಾಡ್ಕೊಂಡ್ ಬಂದಾನ. ನೀವು ದೊಡ್ಡ ಪೈಲ್ವಾನ್ರು ಇದ್ರಿ, ಅದಕ್ಕೆ ಕೈ ಹಾಕ್ತೀರಿ ನೀವು. ಊಟಕ್ಕೆ ಇದಕ್ಕೆ ಬರ್ರಿ. ಸಾಕಿನ ದಸರಾತ್ ಕೋಳಿ 165 ಕೆಜಿ ಟಕ್ಕಿ ಬಡಚಿಲ್ಲ ಅಂತ ನೋಡ್ರಿ. ದಸರಾತ್ ಕೋಳಿ ವೀರಪ್ಪ ಪೂಜಾರಿ, ವೀರಪ್ಪ ಲೋಗಾಯಿ, ಸಾಕಿನ್ ಗುರುನಾಪುರ, ಮುಷ್ಕಿನ್ ಜಿಲ್ಲಾ ಬೀದರ್ ಅಂತ ನೋಡ್ರಿ. ವೀರಪ್ಪ ಲೋಗಾಯಿ, ಸಾಕಿನ್ ಗುರುನಾಪುರ. ಚಪ್ಪಾಳೆ ಏನ್ರಿ? ಎರಡು 20
2 ಕ್ವಿಂಟಲ್ 20 ಕೆಜಿ ಅದ. ಯಾಕೆ ತಗೊಳ ತಗೋ ಹೋಗ್ರಿ ತಾವು ನೋಡ್ರಿ. ಅದು ಬಂದಾಗ ಎಷ್ಟಕ್ಕೆ ಬರ್ಬೋದು? ಉಸ್ಕಿಂತಿಲ್ಲ ವೀರಪ್ಪ ಅವರು ಈಗ 3 ಪಾಯಿಂಟ್ ಮಾಡಿದ್ದಾರೆ. ನಾಲ್ಕು ಪಾಯಿಂಟ್. ಐದು ಸಲ ಎತ್ತಾರೆ ಅವ್ರು ಕಿರ್ಚಿಲ್ಲ. ಆರು ಸಲ मुश्किल चला ವೀರಪ್ಪ ಲೋಗಾಯಿ ಎಷ್ಟಲ್ಲ ರೀ 6 ಪಾಯಿಂಟ್ ಮಾಡಿದಾನ. ಮುಂದಿನ ತಯಾರಿ ಬಾವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಅವರು ಚೀಲ್ದವ್ರು ಮುಗಿದಾರ್ರಿ ಮುಸ್ಕಿನ್ ಚೀಲ್ದವ್ರು ನೋಡ್ಲಾತಾರ. ಒಂದು ಕೆಜಿ ತೆಕ್ಕಿಬಡ ಚೀಲ ಚಂದ್ರಶೇಖರ್ ಅವರು ಎತ್ತಿದ್ದಾರೆ. ಈಗ ಬಾಳಪ್ಪ ಯಾಳವರವರು ತಯಾರಿಯಲ್ಲಿರಬೇಕು. ಬಾಳಪ್ಪ ಯಾಳವಾರ ಬಿದ್ದೀರಾ ಮುಗಿತು
ಚಂದ್ರಶೇಖರ್ ಯಳವಾರ ಪ್ರಥಮ, ಮಾಳಪ್ಪ ಯಳವಾರ ದ್ವಿತೀಯ. ಗುಂಡು ನಾಲ್ಕು ಮಾಡಿ. ಅಣ್ಣ ಉಸ್ಕಿನ ಚೀಲ ನೀವು ಎತ್ಲಾಗ್ತೀರಿ ನೋಡ್ರಿ. ನಮ್ಮ ಕಮಿಟಿ ವತಿಯಿಂದ ಈಗ ಗುಂಡದವ್ರು ಮಾತು ಮಾಡತ್ತೇವು, ಗುಂಡದವ್ರು ಮಾತು ಮಾಡ್ತೇವು. ಹೆಸರು ಹೆಂಗ್ ಬರ್ತಂಗ್ ಓದತ್ತೇವು. ಪೈಲಾನ್ ರೆಡಿ ಇರಿ, ಸಮಯದ ಅಭಾವ ಅದ. ಗುಂಡದಲ್ಲಿ ಮಾಳಪ್ಪ ಕೊಂಡಗುಳಿ, ಮಾಳಪ್ಪ ಕೊಂಡಗುಳಿ ಪ್ರಥಮ ಲಾಭ್ನಲ್ಲಿ. ಅದರಂತೆ ಶಿವಲಿಂಗ್ ಶಿವರ ಲಾಭ್ನಲ್ಲಿ ದ್ವಿತೀಯ. ಅದರಂತೆ ಸಿದ್ದರಾಮ್ ಹಚಡದ ತೃತೀಯ. ಅದರಂತೆ ಲಾಭ್ನಲ್ಲಿ ದಶರಥ್ ಗೋಳಿ 4ನೇ ನಂಬರ್. ಬೀರಪ್ಪ ಪೂಜಾರಿ ಲಾಭ್ನಲ್ಲಿ 5ನೇ ನಂಬರ್. ಕೊಡ್ಬೇಕಾಗಿ ವಿನಂತಿ. ಗುಂಡು ಹುಟ್ಟಿಯವರು ತೆಕ್ಕಿಬರ ಚೀಲುವಲ್ಲಿ ದ್ವಿತೀಯ ಬಹುಮಾನ ಮಾಳಪ್ಪ ಯಳವಾರ ಅವರಿಗೆ. ಅಪ್ಪು ಪಾಟೀಲ್ ನಾಗ ಗುಂಡು ಹುಟ್ಟಿ ದಾದಾ ತೋರೆಯವರು ಕೊಡ್ಬೇಕಾಗಿ ವಿನಂತಿ. ಹಲೋ ಹಲೋ ಒಂದೂರ 50 ಕೆಜಿ ಗುಂಡ ಬಾಳಪ್ಪ ಯಳವಾರ ಅವರು. ಈ ಗುಂಡು ತಡೆದ ನೋಡ್ರಿ, ಭಾರಿ ಕಾಯಿನ್ಸ್ ಮಿಂಚ್ ಬೀಳ್ತವೆ. ಎಲ್ಲ ಪ್ರೇಕ್ಷಕರು ನೋಡ್ರಿ, ಮಾಳಪ್ಪ ಕೊಂಡಗುಳಿ ಎತ್ಲಾತಾರ ನೋಡ್ರಿ. 8 ಕೆಜಿ ಇದಾವ. 150 ಕೆಜಿ 150 ಕೆಜಿ ಗುಂಡು ಎತ್ಲಾತಾರ ನೋಡ್ರಿ ಮಾಳಪ್ಪ ಕೊಂಡಗುಳಿ. ಅದರ ನಂತರ ಶಿವಲಿಂಗ್ ಶಿವರ 160 ಕೆಜಿ ಕಲ್ಲ ಗುಂಡ 160 ಕೆಜಿ ನೋಡ್ರಿ. ಕಡದ ಚೀರದಲ್ಲಿ ತೃತೀಯ ಬಹುಮಾನ ದಶರಥ್ ಗೋಳಿ ಅವರಿಗೆ ಸುನಿಲ್ ಪೂಜಾರಿ ಮತ್ತು ಅಬು ಹಳ್ಳದವರು ಕೊಡಬೇಕಾಗಿ ವಿನಂತಿ. 160 ಕೆಜಿ ಕಲ್ಲ ಎತ್ತಾರ ನೋಡ್ರಿ. ಸುನಿಲ್ ಪೂಜಾರಿ ಅಬು ಹಳ್ಳದವರು ದಶರಥ್ ಗೋಳಿಗೆ ತೃತೀಯ ಬಹುಮಾನ ಕೊಡಬೇಕಾಗಿ ವಿನಂತಿ. ಗುಂಡೆತ್ತುವ ಪ್ರಯತ್ನದಲ್ಲಿ ಮಾಳಪ್ಪ ಯಳವಾರ ಅವರು 170 ಕೆಜಿ. ಹೆಸರು ಖಾಲಿ ಇನ್ನೊಂದು ವಿಶೇಷ, ಗಾಲಿಬ್ ಮನೋರವರು ಹಲ್ಲದಿಂದ ಹಾರಿ ಹೋಗಿತ್ತಾರ. ಗಾಲಿಬ್ ಪ್ರೇಕ್ಷಕರು ಚಪ್ಪಾಳೆ ಹೊಡ್ರಿ, ಪೈಲ್ವಾನರಿಗೆ ಚಪ್ಪಾಳೆ ಹೊಡಿಬೇಕು. 180 ಕೆಜಿ ಗುಂಡು ಎತ್ತಿದ್ದಾರೆ ನೋಡ್ರಿ ಮಾಳಪ್ಪ ಕೊಂಡಗುಳಿ ಸಾಕಿನ ಯಳವಾರ. ನಾ ಎಲ್ಲ ಕೆಜಿ ಕಲ್ಲೆತ್ತುವ ಪ್ರಯತ್ನದಲ್ಲಿ ಮಾಳಪ್ಪ ಯಳವಾರ.
ಪ್ರಯತ್ನದಲ್ಲಿ ಮಾಳಪ್ಪ ಯಾಳವಾರ್ ಅವರು 1 ಕ್ವಿಂಟಲ್ 90 ಕೆಜಿ ಕಲ್ಲು ಎತ್ತುವ ಪ್ರಯತ್ನದಲ್ಲಿ ಮಾಳಪ್ಪ ಯಾಳವಾರ್ ಅವರು ಮಾಳಪ್ಪ ಕೊಂಡಗುಳಿ ಸಾಕಿನ ಯಾಳವಾರ ಪ್ರೇಕ್ಷಕರು ಚಪ್ಪಾಳೆ 1 ಕ್ವಿಂಟಲ್ 70 ಕೆಜಿ 1 ಕ್ವಿಂಟಲ್ 70 ಕೆಜಿ ಎತ್ತಿದಾರ ನೋಡ್ರಿ ಬೀರಪ್ಪ ಪೂಜಾರಿ ಅವರು 1 ಕ್ವಿಂಟಲ್ 70 ಕೆಜಿ ಎತ್ತುವ ಪ್ರಯತ್ನದಲ್ಲಿ ಶಿವಲಿಂಗ್ ಶಿವರ್ 80 ಕೆಜಿ ಕಲ್ಲು ಎತ್ತುವ ಪ್ರಯತ್ನದಲ್ಲಿ ಶಿವಲಿಂಗ್ ಶಿವರ್ 1 ಕ್ವಿಂಟಲ್ 80 ಕೆಜಿ ಕಲ್ಲು ಎತ್ತುವ ಪ್ರಯತ್ನದಲ್ಲಿ ಶಿವಲಿಂಗ್ ಶಿವರ ಒನ್ ಕ್ವಿಂಟಲ್ 90 ಕೆಜಿ ಕಲ್ಲು ಎತ್ತುವ ಪ್ರಯತ್ನದಲ್ಲಿ ಶಿವಲಿಂಗ್ ಶಿವ ಗಾಡಿ ಹಾರಿ ಹಲ್ಲಿಗೆ ಹೋಗಿದ್ದಾರೆ ನೋಡಿ ಗಾಲಿ ಸಾಬ ತುಂಬಾ ಧನ್ಯವಾದಗಳು ಬೀರಪ್ಪ ಪೂಜಾರಿ ಅವರು ಎಷ್ಟು ಕೆಜಿ ಇದೆ 1 ಕ್ವಿಂಟಲ್ 80 ಕೆಜಿ ಎತ್ತುವ ಪ್ರಯತ್ನದಲ್ಲಿ ಬೀರಪ್ಪ ಪೂಜಾರಿ ಕಲ್ಲ ಎತ್ತುವ ಪ್ರಯತ್ನದಲ್ಲಿ ಬೀರಪ್ಪ ಪೂಜಾರಿ ಚಪ್ಪಾಳೆ ಹೇಳ್ರಿ ಪ್ರೇಕ್ಷಕರು ಚಪ್ಪಾಳೆ ಹೇಳ್ರಿ ಒಂದು ಕ್ವಿಂಟಲ್ 90 ಕೆಜಿ ಕಲ್ಲು ಎತ್ತುವ ಪ್ರಯತ್ನದಲ್ಲಿ ಶಿವಲಿಂಗ್ ಶಿವರ ಸಾಕಿನ್ ಗುರುನಾಪುರ ಇಬ್ರು ಉತ್ತಮವಾದ ಪೈಲವಾನರು ಅದಾರ 1 ಕ್ವಿಂಟಲ್ 90 ಕೆಜಿ ಕಲ್ಲ ಶಿವಲಿಂಗ್ ಶಿವರವರು ಬೀರೋರಿ ಚಪ್ಪಾಳೆ ಪ್ರೇಕ್ಷಕರು ಚಾಲ್ಕಿ ದೇವಸ್ಥಾನ ಹೋಗ್ತೀನಿ ಆ ಗಾಲಿ ಸಾವಿರ ಚಾಲು ಮಾಡಿ ನೀವು ನೋಡಿ ಎಲ್ಲ ಪ್ರೇಕ್ಷಕರು ನೋಡಿ ಅಲ್ಲಿಂದ ಹೋಗಿದ್ದಾರೆ ನೋಡಿ ಗಾಲಿ ಸಾಹೇಬ್ರು ಚಾಲ್ಕಿ ದೇವಸ್ಥಾನ ಹೋಗ್ತೀನಿ ರಾಜಗೌಡ ಪಾಟೀಲ್ ಅವರು ಗಾಲಿ ಸಾವಿರದ 100 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ ಬಂದು ಸ್ವೀಕಾರ ಬಾಳಪ್ಪ ಯಾಳವಾರ್ ಮಾಳಪ್ಪ ಕೊಂಡಗುಳಿ ಅವರು 1 ಕ್ವಿಂಟಲ್ 90 ಕೆಜಿ ಕಲ್ಲು ಎತ್ತಲಾರ ನೋಡ್ರಿ ಮಾಳಪ್ಪ ಕೊಂಡಗುಳಿ ಅವರು ಸಾಕಿನ ಯಾಳವಾರ ಪ್ರೇಕ್ಷಕರು ಚಪ್ಪಾಳೆ ಹೊರಗ ಪ್ರಯತ್ನದಲ್ಲಿ ಪ್ರೇಕ್ಷಕರು ಪ್ರೋತ್ಸಾಹಿಸಬೇಕು ಚಪ್ಪಾಳೆ ಹೊಡಿಬೇಕು ಪೈಲವಾನ ಗ್ರೂಪ್ ಬರ್ತದ ಪಚಾನ್ ಪಚಾನ್
ಬಾಳಪ್ಪ ಯಾಳವರು 200 kg ಕಲ್ಲು ಎತ್ಲಾತಾರ ನೋಡ್ರಿ. 200 kg ಕಲ್ಲು ಅದದು, ಸಾಮಾನ್ಯ ಕಲ್ಲಲ್ಲ. 200 kg ಅದ. ಆ ಪ್ರೇಕ್ಷಕರು ಚಪ್ಪಾಳೆ ಹೇಳ್ರಿ. ಇರ್ಲಿ ಪ್ರೇಕ್ಷಕರು ಲಕ್ಷ ಕೊಟ್ಟು ನೋಡ್ರಿ. 200 kg ಕಲ್ಲು ಎತ್ಲಾತಾರ ನೋಡ್ರಿ ಶಿವಲಿಂಗ ಶಿವರವರು. पचान की दोस्तरा हो दिल। उत्तमವಾಗಿ ಈಗ ಹೇಳಿದ್ದೆ ಕೆಲಸ ಅಂದ್ರೆ ನಾ ಕೇಳ್ತೀನಿ. ಅರೆ ಪ್ರೇಕ್ಷಕರು ಚಪ್ಪಾಳೆ ಹೇಳ್ರಿ, ಪೈಲಾಗಿ ಹುಡುಕಬೇಕಿಲ್ಲ. ಚಪ್ಪಾಳೆ ಹೇಳ್ರಿ. ಶ್ರೀ ಸದಾಶಿವ ಮಹಾರಾಜ್ ಕಿ. ಇನ್ನೊಂದು ಸರ್ ಮುಂದೀಗ ಬಹುಮಾನ ತಗೊಳಕ 3 ಜನರು ಬರ್ರಿ. ಖಾಲಿ ಸಾವ ನೀವು ಬರ್ರಿ. ಈಗ ಹಿರಿಯರು 1 ನಿಮಿಷ ಅವ್ರು 3 ಮಂದಿ ಬಹುಮಾನ ಕೊಟ್ಟು ಹೋಗ್ಬಿಡ್ರಿ. ಎಲ್ಲರೂ ಕೂಡ ಬರ್ರಿ.